ಭಾಗ 2. ಮಧ್ಯರಾತ್ರಿಯ ಮೆಮೊರಿ ಕಾರ್ಡ್ ಫುಲ್. ಬೆಡ್ರೂಮ್ ಏಕಾಂತ ಮತ್ತು ಹೈಸ್ಪೀಡ್ ಡೇಟಾ ಟ್ರಾನ್ಸ್ಫರ್. ಬೆಡ್ರೂಮ್ನ ಒಳಗಿದ್ದ ಸಿ ಮಂದವಾಗಿ ಕೆಲಸ ಮಾಡುತ್ತಿದ್ದರು. ಪ್ರಿಯಾ ಮತ್ತು ರವಿಯ ನಡುವಿನ ಶಾಖ ಮಾತ್ರ ಕ್ಷಣಕ್ಕೂ ಹೆಚ್ಚಾಗುತ್ತಲೇ ಇತ್ತು. ಪ್ರಿಯಾ ತನ್ನ ಪರ್ಪಲ್ ಬಣ್ಣದ ಬಿಗಿಯಾದ ಟೀಶರ್ಟ್ ಅನ್ನು ಮೆಲ್ಲಗೆ ಸರಿಪಡಿಸಿಕೊಳ್ಳುತ್ತಾ ಬೆಡ್ ಮೇಲೆ ಕುಳಿತಿದ್ದಳು. ಅವಳ ಆ ಮಾದಕ ಕಣ್ಣುಗಳು ಮತ್ತು ಅವಳ ಮೈಮಾಟ ರವಿಯನ್ನು ಪೂರ್ತಿಯಾಗಿ ಕರಗಿಸುತ್ತಿದ್ದವು. ರವಿ ಅವಳ ಹತ್ತಿರ ಬಂದು ಅವಳ ರೇಷ್ಮೆಯಂತಹ ಕೂದಲನ್ನು ಸವರುತ್ತಾ, ಪ್ರಿಯಾ, ನಿನ್ನ ಈ ಸಿಸ್ಟಮ್ ಅಪ್ಡೇಟ್ ಮಾಡೋಕೆ ನಾನು ತುಂಬಾ ದಿನದಿಂದ ವೇಟ್ ಮಾಡ್ತಿದ್ದೆ. ಇವತ್ತು ರಾತ್ರಿ ಈ ಪ್ರಾಜೆಕ್ಟ್ ಫೈನಲ್ ಆಗಲೇಬೇಕು, ಎಂದು ಅವಳ ಕಿವಿಯಲ್ಲಿ ಮೆಲ್ಲಗೆ ಪಿಸುಗುಟ್ಟಿದನು. ಪ್ರಿಯಾ ಅವನ ಬಿಳಿ ಶರ್ಟ್ನ ಬಟನ್ ಅನ್ನು ಮೆಲ್ಲಗೆ ಎಳೆಯುತ್ತಾ, ರವಿ ಸಾಹೇಬ್ರೆ, ನನ್ನ ಈ ಮೆಮೊರಿ ಕಾರ್ಡ್ ಫುಲ್ ಆಗೋವರೆಗೂ ನೀನು ಡೇಟಾ ಎಂಟ್ರಿ ಮಾಡ್ತಾನೆ ಇರಬೇಕು. ಈ ಮಳೆಯ ರಾತ್ರಿಯಲ್ಲಿ ನಮಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ನೀನು ಎಷ್ಟು ಪವರ್ಫುಲ್ ಆಗಿ ಲಾಗಿನ್ ಆಗ್ತೀಯೋ ಅಷ್ಟು ಜಾಸ್ತಿ ನೆಟ್ವರ್ಕ್ ಸ್ಪೀಡ್ ಇಲ್ಲಿ ಸಿಗುತ್ತೆ, ಎಂದು ಸಖತ್ ಡಬಲ್ ಮೀನಿಂಗ್ನಲ್ಲಿ ಅವನನ್ನು ಕೆಣಕಿದಳು. ರವಿ ಅವಳ ಆ ಬೋಲ್ಡ್ ಮಾತುಗಳಿಗೆ ಮತ್ತಷ್ಟು ಪ್ರಚೋದಿತನಾಗಿ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಬೆಡ್ ಮೇಲೆ ಮಲಗಿಸಿದನು. ಅವನ ಕೈಗಳು ಈಗ ಅವಳ ಮೈಮೇಲೆ ರಹಸ್ಯಗಳನ್ನು ಹುಡುಕಲು ಶುರು ಮಾಡಿದ್ದವು. ನಿನ್ನ ಈ ಪರ್ಪಲ್ ಟೀಶರ್ಟ್ ಒಳಗಿರೋ ಪ್ರತಿಯೊಂದು ಫೋಲ್ಡರ್ ಅನ್ನು ನಾನು ಇವತ್ತು ಸ್ಟಡಿ ಮಾಡ್ತೀನಿ. ಯಾವುದೇ ಎರರ್ ಬರದಂತೆ ಪರ್ಫೆಕ್ಟ್ ಸರ್ವಿಸಿಂಗ್ ಮಾಡೋದು ನನ್ನ ಜವಾಬ್ದಾರಿ, ಎಂದನು. ಪ್ರಿಯಾ ಅವನ ಕತ್ತನ್ನು ಬಿಗಿಯಾಗಿ ಅಪ್ಪಿಕೊಂಡು ತನ್ನ ಬಿಸಿ ಉಸಿರನ್ನು ಅವನ ಮೇಲೆ ಬಿಡುತ್ತಾ, ರವಿ, ನಿನ್ನ ಈ ಇಂಜಿನ್ ಪವರ್ಗೆ ನಾನು ಪೂರ್ತಿಯಾಗಿ ಫಿದಾ ಆಗಿದ್ದೀನಿ. ಇವತ್ತು ರಾತ್ರಿ ಈ ಹೈ ವೋಲ್ಟೇಜ್ ಕನೆಕ್ಷನ್ ಯಾವತ್ತೂ ಕಟ್ ಆಗಬಾರದು. ನೀನು ಎಷ್ಟು ಹಾರ್ಡ್ ಆಗಿ ಲಾಗಿನ್ ಆಗ್ತೀಯೋ ಅಷ್ಟು ಜಾಸ್ತಿ ಮೆಮೊರಿ ಸೇವ್ ಆಗುತ್ತೆ, ಎಂದು ಪರೋಕ್ಷವಾಗಿ ಅವನನ್ನು ಸವಾಲಿಗೆ ಕರೆದಳು. ರವಿ ಅವಳ ತುಟಿಗಳಿಗೆ ಹತ್ತಿರವಾಗಿ, ಇವತ್ತು ರಾತ್ರಿ ಈ ಬೆಡ್ ನಮಗೆ ಸ್ವರ್ಗವಾಗಲಿ. ನಿನ್ನ ಪ್ರತಿ ಇಂಚನ್ನು ನಾನು ಇವತ್ತು ಹೊಸದಾಗಿ ಅನ್ವೇಷಣೆ ಮಾಡ್ತೀನಿ, ಎಂದು ಪ್ರೇಮದ ಅದ್ಭುತ ಲೋಕಕ್ಕೆ ಜಾರಿದನು. ಕತ್ತಲಿನಲ್ಲಿ ಇವರಿಬ್ಬರ ಉಸಿರಾಟದ ಸದ್ದೇ ಈ ಬೆಡ್ರೂಮ್ನ ಮೌನವನ್ನು ಭೇದಿಸುತ್ತಿತ್ತು. ಹೊರಗೆ ಮಳೆಯ ಆರ್ಭಟ ಜೋರಾಗಿದ್ದರೂ, ಮನೆಯ ಒಳಗೆ ಪ್ರೀತಿಯ ಕಿಚ್ಚು ಹಬ್ಬಿತ್ತು. ಪ್ರಿಯಾಳ ಆ ತುಂಟ ಮಾತುಗಳು ಮತ್ತು ಅವಳ ಸ್ಪರ್ಶ ರವಿಯ ಇಂಜಿನ್ ಅನ್ನು ಇನ್ನೂ ಹೆಚ್ಚು ಹೀಟ್ ಮಾಡುತ್ತಿದ್ದವು. ರವಿಯವರೇ, ಈ ಪ್ರಾಜೆಕ್ಟ್ನ ಫಸ್ಟ್ ಸ್ಟೇಜ್ ತುಂಬಾ ಸ್ಮೂತ್ ಆಗಿದೆ, ಇನ್ನು ಸೆಕೆಂಡ್ ಸ್ಟೇಜ್ನಲ್ಲಿ ಹೆವಿ ಲೋಡ್ ಹಾಕೋದು ಯಾವಾಗ? ಎಂದು ಪ್ರಿಯಾ ಮೆಲ್ಲಗೆ ಕೇಳಿದಳು. ರವಿ ಅವಳನ್ನು ಇನ್ನೂ ಹತ್ತಿರಕ್ಕೆ ಎಳೆದುಕೊಂಡು, ಈಗಲೇ ಅಪ್ಲೋಡ್ ಶುರು ಮಾಡ್ತೀನಿ ನೋಡು, ಎಂದು ಹೊಸ ಹಂತದ ರೋಚಕ ಪ್ರೇಮದಾಟ ಶುರು ಮಾಡಿದನು. ಬೆಡ್ರೂಮ್ನ ಏಕಾಂತದಲ್ಲಿ ನಡೆದ ಈ ರಹಸ್ಯ ಸರ್ವಿಸಿಂಗ್ ಮುಂಜಾನೆವರೆಗೂ ಮುಂದುವರಿಯುವ ಲಕ್ಷಣಗಳು ಕಾಣುತ್ತಿದ್ದವು. ರವಿಯ ಪ್ರತಿ ಸ್ಪರ್ಶಕ್ಕೂ ಪ್ರಿಯಾ ಹೊಸ ಸನ್ನೆಗಳನ್ನು ಮಾಡುತ್ತಾ ಅವನಿಗಾಗಿ ತನ್ನ ಸಿಸ್ಟಮ್ ಅಕ್ಸೆಸ್ ನೀಡುತ್ತಿದ್ದಳು. ಇಬ್ಬರ ನಡುವೆ ಯಾವುದೇ ಬಫರಿಂಗ್ ಇಲ್ಲದೆ ಪ್ರೇಮದ ಡೇಟಾ ಟ್ರಾನ್ಸ್ಫರ್ ಆಗುತ್ತಿತ್ತು. ರವಿ, ನಿನ್ನ ಈ ಪರ್ಫಾರ್ಮೆನ್ಸ್ ನೋಡ್ತಿದ್ರೆ ನನ್ನ ಸರ್ವರ್ ಇವತ್ತು ಕ್ರಾಶ್ ಆಗೋದು ಗ್ಯಾರಂಟಿ, ಎಂದು ಪ್ರಿಯಾ ಕಿರುಚಿದಳು. ರವಿ ನಗುತ್ತಾ, ಸರ್ವರ್ ಕ್ರಾಶ್ ಆದ್ರೆ ಏನಂತೆ ಪ್ರಿಯಾ, ನಾವು ಹೊಸದಾಗಿ ರೀಬೂಟ್ ಮಾಡೋಣ, ಎಂದು ಅವಳನ್ನು ತನ್ನ ಬಾಹುಗಳಲ್ಲಿ ಮತ್ತಷ್ಟು ಬಿಗಿಯಾಗಿ ಬಂಧಿಸಿದನು. ಮಳೆಯ ಹನಿಗಳು ಕಿಟಕಿಯ ಗಾಜಿನ ಮೇಲೆ ಬಡಿಯುತ್ತಿದ್ದರೆ, ಒಳಗೆ ಈ ಜೋಡಿಯ ರೋಚಕ ಸರಣಿಯ ಎರಡನೇ ಭಾಗ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿಸುತ್ತಿತ್ತು. ರವಿಯು ಮೆಲ್ಲಗೆ ಪ್ರಿಯಾಳ ಕಿವಿ ಹತ್ತಿರ ಬಂದು, ಈ ಪರ್ಪಲ್ ಟೀಶರ್ಟ್ ನಿನ್ನ ಸೌಂದರ್ಯಕ್ಕೆ ಒಂದು ಅದ್ಭುತ ಕವಚದಂತಿದೆ, ಆದರೆ ಈಗ ಈ ಕವಚವನ್ನು ಮೀರಿ ನಿನ್ನ ಅಸಲಿ ನೆಟ್ವರ್ಕ್ ಚೆಕ್ ಮಾಡಬೇಕಿದೆ, ಎಂದು ಪಿಸುಗುಟ್ಟಿದಾಗ ಪ್ರಿಯಾ ನಾಚುತ್ತಾ ಅವನ ಎದೆಗೆ ಮುಖ ಮಾಡಿಕೊಂಡಳು. ಅವಳ ಮೈಮನಗಳು ಈಗ ರವಿಯ ಹೈಸ್ಪೀಡ್ ಪ್ರೊಸೆಸರ್ಗೆ ಪೂರ್ತಿಯಾಗಿ ಶರಣಾಗಿದ್ದವು. ಪ್ರತಿ ಕ್ಷಣವೂ ಇನ್ನೂ ಹೆಚ್ಚು ರೋಚಕವಾಗುತ್ತಾ, ಬೆಡ್ರೂಮ್ನ ಆ ಏಕಾಂತವೂ ಪ್ರೇಮದ ದೊಡ್ಡ ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿತ್ತು. ರಾತ್ರಿಯಿಡೀ ನಡೆದ ಈ ಹಸಿಬಿಸಿ ಪ್ರೇಮದಾಟವು ಪ್ರಿಯಾಳ ಮೆಮೊರಿ ಕಾರ್ಡ್ ಅನ್ನು ಪೂರ್ತಿಯಾಗಿ ಫುಲ್ ಮಾಡಿತ್ತು.